ಓಕೆ, ನೀವು ಅಲ್ಲಿ ಎಷ್ಟು ವರ್ಷ ಇದ್ದೀರಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ, ಇಂಟರ್ನಲ್ ಆಗಿ ಗೊತ್ತಿರುತ್ತೆ ಅನ್ನೋ ವಿಚಾರಕ್ಕಾಗಿ. ಈ ದೇಶದ ಮೊದಲ ಭಯೋತ್ಪಾದಕ ನಾಥೂರಾಮ್ ಗೋಡ್ಸೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಇಲ್ಲ, ಈಗ ನಾನೀಗ ಅದನ್ನ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಕೇಳ್ತೀನಿ, ನಾನು ಪ್ರಶ್ನೆ ಕೇಳ್ಬಿಡ್ತೀನಿ. ನಾಥೂರಾಮ್ ಗೋಡ್ಸೆಯ ಬಗ್ಗೆ ಆ ಗುಂಪು RSS ಅಂತ ಹೇಳ್ಕೊಂಡು ಓಡಾಡುವಂತಹ ಆ ಗುಂಪು ಇಂಟರ್ನಲಿ ಹೊರಗಡೆ ಕೇಳಿದಾಗ ಹೇಳ್ತಾರೆ, ಇಲ್ಲ ನಮಗೂ ಅವನಿಗೂ ಸಂಬಂಧನೇ ಇರಲಿಲ್ಲ, ಅವನಿದ್ದ ಯಾವತ್ತೋ ಇದ್ದ ಹೊರಟೋದ ಅಂತ. ಆದರೆ ಒಳಗೆ ಯಾವ ರೀತಿ ಅವನನ್ನು ಆರಾಧಿಸುವ ವಿರೋಧಿಸುವ ಏನಾದರೂ ನಡೆಯುತ್ತಾ, ಹೇಗೆ ಅವನನ್ನು ನೋಡ್ತಾರೆ ನಾಥೂರಾಮ್ ಗೋಡ್ಸೆಯನ್ನು ಒಳಗಡೆಯವರು? ನಾನೇಕೆ ಗಾಂಧಿಯನ್ನ ಕೊಂದೆ ಅನ್ನುವಂಥ ಒಂದು ಕನ್ನಡ ಪುಸ್ತಕ ಇದೆ. ಹೌದು. ಆ ಪುಸ್ತಕ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರಭಾವಿಯಲ್ಲಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಇದೆ. ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ, ಅವರ ಸಂಬಂಧಿಕ ಬರೆದಿದ್ದು ಅನ್ನುವಂಥದ್ದನ್ನು ನಾನು ಅಲ್ಲಿದ್ದಾಗ ಅದನ್ನು ನೋಡಿದ್ದೆ, ಅದನ್ನು ಕೇಳಿದ್ದೆ. ಆದರೆ ನಾಥೂರಾಮ್ ಗೋಡ್ಸೆಯ ಬಗ್ಗೆ ಹೆಚ್ಚು ಚರ್ಚೆ ಇಲ್ಲ. ಆದರೆ ಗಾಂಧಿಯನ್ನು ಯಾಕೆ ಕೊಂದರು ಅದನ್ನು ಹೇಳೋರು, ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಹೇಳೋರು. ನಮ್ಮ ದೇಶವನ್ನು ಒಡೆದಿದ್ದು ಹೋಗಲಿ, ಆದರೆ ನಮ್ಮ ಹಿಂದೂಗಳನ್ನು ಪಾಕಿಸ್ತಾನದಿಂದ ಹೆಣಗಳನ್ನು ತುಂಬಿ ರೈಲಿನಲ್ಲಿ ಕಳಿಸ್ಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಶಾಂತಿ ಅಂತ ಉಪದೇಶ ಯಾರಿಗೆ ಮಾಡಿದರು? ನಮಗೆ ಮಾಡಿದರು, ಹಿಂದೂಗಳಿಗೆ ಮಾಡಿದರು, ಭಾರತೀಯರಿಗೆ ಮಾಡಿದರು, ಮುಸಲ್ಮಾನರಿಗೆ ಯಾಕೆ ಮಾಡಲಿಲ್ಲ? ಹಾಗಿದ್ದರೆ ಮಹಾತ್ಮ ಗಾಂಧಿ ಇಲ್ಲೇ ಇದ್ದರೆ, ಬದುಕಿದ್ದರೆ ಇನ್ನಷ್ಟು ಸಾವಿರಾರು ಜನರ ಸಾವು ನೋವಿಗೆ ಕಾರಣ ಆಗತ್ತೆ. ಆ ಕಾರಣಕ್ಕೋಸ್ಕರ ಇವರು ಇರೋದೇ ಬೇಡ ಅಂತ ಹೇಳಿ ಒಡೆದಿದ್ದು ಕೊಂದಿದ್ದು, ಈ ರೀತಿಯ ಸಮರ್ಥನೆಯನ್ನು ಮಾಡ್ತಾಯಿದ್ರು. ಸಹಜವಾಗಿ ಎಲ್ರಿಗೂ ಅನಿಸುತ್ತೆ ಇದು. ಯಾರು ಹಿಂದುತ್ವದ ಹುಚ್ಚಿಡ್ಕೊಂಡಿರ್ತಾನಲ್ಲ, ನಾನು ಹಿಂದೂ ಅಂತ ಹೇಳ್ತಾನಲ್ಲ, ಅವನಿಗೆ ಈಗ ಈ ವಿಚಾರ ಹೇಳಿದಾಗ ಅಲ್ಲ ಅಂತ ಇದು ಮಾಡ್ತಾರೆ. ಹಾಗಾಗಿ ಈ ರೀತಿಯ ಸಮರ್ಥನೆಯನ್ನು ಮಾಡ್ತಿದ್ರು. ಆದರೆ ಒಳಗಡೆ ಅವನಿಗೆ ಆರಾಧನೆ ಮಾಡುವಂಥದ್ದು, ಫೋಟೋ ಇಡುವಂಥದ್ದು ಏನು ಇಲ್ಲ. ಯಾಕೆಂದರೆ ನಾನು ಅಲ್ಲಿರುವಂಥ ಸತ್ಯವನ್ನು ನಾನು ಹೇಳ್ತಾ ಇರೋವಂಥದ್ದು. ಆದರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಯಾವುದೇ ವ್ಯಕ್ತಿಯನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು, ಅದನ್ನು ಪರವಾಗಿಯೋ ವಿರುದ್ಧವಾಗಿಯೋ ಈ ರೀತಿಯ ಒಂದು ದುರ್ಬಳಕೆ ಮಾಡಿಕೊಳ್ಳುವಂಥ ವ್ಯವಸ್ಥಿತವಾದಂತಹ ಒಂದು ಸಂಚು RSSನಲ್ಲಿದೆ. ಅದು ಶತ್ರು ಇರಲಿ ಮಿತ್ರ ಇರಲಿ ಯಾರನ್ನೇ ಆಗಲಿ ಹೇಗೆ ಬೇಕಾದ್ರೂ ಬಳಕೆ ಮಾಡ್ಕೊತಾರೆ. ಆ ರೀತಿಯಲ್ಲಿ ಈ ನಾಥೂರಾಮ್ ಗೋಡ್ಸೆಯನ್ನು ಬಳಕೆ ಮಾಡ್ತಿದ್ರು. ಓಕೆ, ಹನುಮೇಗೌಡರು ಹೇಳಿದ ವಿಚಾರವಾಗಿ ವೀಕ್ಷಕರಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾಥೂರಾಮ್ ಗೋಡ್ಸೆ ಕೊಲ್ಲದೆ ಹೋಗಿದ್ರೆ, ಅಂದರೆ ಕೊಲ್ಲೋದಕ್ಕೆ ಮುಖ್ಯ ಕಾರಣ ಮುಸ್ಲಿಮರಿಗೆ ಶಾಂತಿಯ ಉಪದೇಶ ಮಾಡಲಿಲ್ಲ, ಹಿಂದೂಗಳಿಗೆ ಮಾತ್ರ ಗಾಂಧಿ ಮಾಡಿದ್ದು ಅನ್ನೋ ಕಾರಣಕ್ಕೇ ಗೋಡ್ಸೆ ಕೊಂದಿದ್ದು ಅನ್ನೋದನ್ನು RSS ಅವರು ಪ್ರಚಾರ ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ನಾನು ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಟ್ಟರೆ ಒಳ್ಳೇದು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಾಥೂರಾಮ್ ಗೋಡ್ಸೆ ಕೊಂದಲ್ಲ, ಆ ಕೊಲ್ಲುವ ದಿನಾನೇ, ಅದಕ್ಕೆ ಹಿಂದಿನ ದಿನಾನೇ ಗಾಂಧಿ ಒಂದು ಟೂರ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಎಲ್ಲಿಗೆ? ಲಾಹೋರಿಗೆ. ನಾನು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಮುಸಲ್ಮಾನರನ್ನು ಪ್ರಶ್ನೆ ಮಾಡ್ತೀನಿ, ಯಾಕೆ ಹಿಂದೂಗಳನ್ನು ಕೊಲ್ತಾ ಇದ್ದೀರಿ, ಶಾಂತಿಯ ಪಾಠವನ್ನು ಅವ್ರಿಗೂ ಮಾಡ್ತೀನಿ ಅಂತ ಹೇಳಿ ವಲ್ಲಭಾಯ್ ಪಟೇಲ್ ಅವರಿಗೆ ಟಿಕೆಟ್ ಬುಕ್ ಮಾಡೋಕ್ಕೆ ಹೇಳಿರ್ತಾರೆ. ಅದು ಆ ಪ್ರಯಾಣ ಆಗೋದಕ್ಕಿಂತ ಮೊದಲೇ ಈ ಗೋಡ್ಸೆ ಅನ್ನುವಂತಹ ದೇಶದ ಮೊದಲ ಭಯೋತ್ಪಾದಕ ಗಾಂಧಿಯನ್ನು ಕೊಂದಿದ್ದು. ಇದೊಂದು ಕ್ಲಾರಿಫಿಕೇಶನ್ ಅಷ್ಟೇ. ಸೊ ಅಲ್ಲಿಗೆ ನೀವು ಹರಿಯದ ವಯಸ್ಸಿನಲ್ಲಿ RSSಗೆ ಹೋದ್ರಿ, ಅರ್ಥ ಮಾಡ್ಕೊಳ್ಳೋ ಸಂದರ್ಭ ಬಂದಾಗ ನೀವಿನ್ನೂ ಒಳಗಡೆನೆ ಇದ್ದು, ಮಾನಸಿಕವಾಗಿ ಇಲ್ಲದೆ ಹೋದ್ರು ದೈಹಿಕವಾಗಿದ್ದು ಏನೋ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ, ಒಟ್ಟಿನಲ್ಲಿ ಬ್ರೈನ್ ವಾಶ್ ಆಗಿದ್ರಿ ಅನ್ನೋದನ್ನ ಒಪ್ಕೊಳ್ತಿದ್ದೀರಿ. ಹೌದು, ಬ್ರೈನ್ ವಾಶ್ ಆಗಿದ್ರಿ. ನಾನೊಬ್ಬ ಅಲ್ಲ, ಎಲ್ಲರೂ ಅಲ್ಲಿಗೆ ಬಂದವರೆಲ್ಲರೂ ಬ್ರೈನ್ ವಾಶು. ಆ ಜಾಗದಲ್ಲಿ ಇದೆಂಗಿದೆ ಅಂತ ಹೇಳಿದ್ರೆ, ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಯಾವುದನ್ನು ಖಾಲಿ ಇರ್ಲಿಕ್ಕೆ ಬಿಡಲ್ಲ, ಅದರೊಳಗಡೆ ಏನಾದ್ರು ತುಂಬಿರಲೇಬೇಕು. ಒಂದು ಲೋಟ ಅಂತಂದರೆ ಲೋಟದಲ್ಲಿ ಏನಿದೆಯಪ್ಪ ಅಂದರೆ ಒಳಗಡೆ ಏನು ಇಲ್ಲದೆ ಇದ್ರೂ ಗಾಳಿ ಇರುತ್ತೆ. ಹಾಗೆ ನಮ್ಮ ತಲೆ ಒಳಗಡೆ ಏನಾದರೂ ಇರಲೇಬೇಕು. ಹಾಗಾಗಿ ಒಂದು ರೀತಿಯ ದೇಶಭಕ್ತಿಯ ಜೊತೆಗೆ ವಿಷವನ್ನು ಸೇರಿಸಿ ನಮ್ಮ ತಲೆಯನ್ನು ತುಂಬಿರ್ತಾರೆ. ಓಕೆ, ಸೊ ಈಗ ಸ್ವಲ್ಪ ಇತಿಹಾಸ ಕೆದಕೋದಾದರೆ, ಈ RSS ಅನ್ನುವಂಥ ಗುಂಪು, ಗೋಲ್ವಾರ್ಕರ್ ಅವರು ಸೇರಿ ಆರಂಭಿಸಿದಂಥ ಗುಂಪು, ಅವರು ಸ್ಫೂರ್ತಿ ಪಡ್ಕೊಂಡಿದ್ದು ನಾಸಿಸಮಿಂದ, ಜರ್ಮನಿ ಮತ್ತು ಇಟಲಿಯ ಫ್ಯಾಸಿಸಮ್ ಮತ್ತು ನಾಸಿಸಮ್ನಿಂದ ಅವರು ಪಡ್ಕೊಂಡಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನೀವೀಗ ಅದರಿಂದ ಹೊರಗಡೆ ಬಂದಿದ್ದೀರಿ, ಅದರನ್ನು ದೇಶದ್ರೋಹಿ ಗುಂಪು ಅಂತ ಕರಿತಿದ್ದೀರಿ, ಧರ್ಮದ್ರೋಹಿ ಗುಂಪು ಅಂತ ಕರಿತಾ ಇದ್ದೀರಿ. ಎಷ್ಟು ಅಪಾಯಕಾರಿ RSS ಈ ದಿನಕ್ಕೆ? ಯಾಕೆಂದರೆ ಅವರು ನಾಸಿಸಮ್ ಫ್ಯಾಸಿಸಮ್ನ ಹಿನ್ನೆಲೆಯಲ್ಲಿ ಅವರ ಆ ಸೆಲ್ಯೂಟ್ಗಳನ್ನು ಸ್ವಲ್ಪ ಬದಲಾಯಿಸ್ಕೊಂಡು, ಏನೋ ಹಿಟ್ಲರ್ ಹೀಗೆ ಸೆಲ್ಯೂಟ್ ಮಾಡ್ತಿದ್ದ, ಅವರನ್ನು ಹೀಗೆ ತಗೊಂಡ್ರು. ಬ್ರಿಟಿಷರ ಕಾಲದಲ್ಲಿ ಚಡ್ಡಿ ಹಾಕ್ಕೊಳ್ಳೇಬೇಕಾಗಿತ್ತು, ಇವರು ಪ್ಯಾಂಟ್ ಹಾಕ್ಕೊಂಡಿದ್ರೆ ಬ್ರಿಟಿಷರ ಕೆಂಗಣ್ಣಿಗೆ ಗುರಿ ಹಾಕ್ತಿದ್ರು. ಯಾಕಂದರೆ ಬ್ರಿಟಿಷರ ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರಿಟಿಷ್
ಪೊಲೀಸರಿಗೆ ಮಾತ್ರ ಪ್ಯಾಂಟ್ ಹಾಕೋ ಅಧಿಕಾರ ಇತ್ತು. ಭಾರತೀಯ ಪೇದೆಗಳೇನಿದ್ರು ಅವರಿಗೆ ಚಡ್ಡಿನೇ ಹಾಕ್ತಿದ್ದಿದ್ದು. ಆ ಕಾರಣಕ್ಕೆ ಬ್ರಿಟಿಷರು ಸಿಟ್ಟಾಗದೇ ಇಲ್ಲ ಅನ್ನೋ ಕಾರಣಕ್ಕೆ ಇವರು ಚಡ್ಡಿ ಹಾಕೊಂಡಿದ್ದು. ಮತ್ತು ಅಲ್ಲಿಂದ ಕಲ್ತು ಬಂದಿದ್ದು ಈ ಸೆಲ್ಯೂಟು, ಇದನ್ನೆಲ್ಲ ಹಿಟ್ಲರ್ನಿಂದ ಕಲ್ತು ಬಂದಿದ್ದು. ಅಷ್ಟು ಡೇಂಜರಸ್ ಇದರಿಂದ ಹುಟ್ಟುಕೊಂಡಂಥ ಒಂದು ಸಿದ್ಧಾಂತದಿಂದ ಪ್ರೇರೇಪಿತರಾಗಿ ಹುಟ್ಟುಕೊಂಡಿರುವಂಥ ಈ ಗುಂಪು ಇವತ್ತಿನ ದಿನಾಂಕಕ್ಕೆ ಅದು ಮೋದಿಯಂತಹ ಅವರ ಗರಡಿಯಿಂದ ಬಂದಂತಹ ಅವರ ಮುಂದೆ ಕೈಕಟ್ಟಿ ನಿಂತ್ಕೊಳ್ಳುವಂತಹ ವ್ಯಕ್ತಿ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ RSS ಈ ದೇಶಕ್ಕೆ ಎಷ್ಟು ಮಾರಕ, ಹೇಗೆ? ಇಲ್ಲಿ ಎರಡು ಭಾಗ ಇದೆ. ಮೊದಲನೇದು, ಸಂಘ ಏನು ಈಗ ನೀವು ಹೇಳಿದ್ರಿ ನಾಸಿಸಮ್ ಅಂತ ಹೇಳಿ, ಸಂಘ ಇದ್ದಕ್ಕಿದ್ದಾಗೆ ಹುಟ್ಟಿದ್ದಲ್ಲ. ಸಂಘ ಹುಟ್ಟಿದ್ದು ಮುಸಲ್ಮಾನರಿಗೆ ಕೌಂಟ್ರಾಗಿ ಹುಟ್ಟಿದಂತಹ ಹಿಂದೂ ಮಹಾಸಭಾ. ಆ ಹಿಂದೂ ಮಹಾಸಭಾಗೆ ವಿಸ್ತೃತ ರೂಪ ಕೊಟ್ಟಂಥ ಅಖಿಲ ಭಾರತೀಯ ಹಿಂದೂ ಮಹಾಸಭಾ. ಅದಾದ ನಂತರ ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಸೇವಾದಳದಲ್ಲಿ ಕರೆಯುವಂತಹ ಸ್ವಯಂ ಸೇವಕ. ಇದಕ್ಕೆ ಎರಡು ಶಬ್ದ, ಒಂದು ರಾಷ್ಟ್ರೀಯ, ಇನ್ನೊಂದು ಸಂಘ. ಇದೆರಡನ್ನು ಸೇರಿಸ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಮಾಡಿದ್ದಾರೆ. ಇದು 25ನೇ ಇಸ್ವಿನಲ್ಲಿ ಬಂದಿದ್ದು. ಇದಕ್ಕೆ ಹಿನ್ನೆಲೆ ಹಿಂದೂ ಮಹಾಸಭಾ, ಅಖಿಲ ಭಾರತೀಯ ಹಿಂದೂ ಮಹಾಸಭಾ. ಮುಸಲ್ಮಾನರ ವಿಚಾರಕ್ಕೆ ತದ್ವಿರುದ್ಧವಾದಂತಹ ವಿಚಾರವೇ ಅನ್ನುವಂಥದ್ದು ನಾನು ಎರಡನೇ ಮಾತು ಹೊಸದಾಗಿ ಹೇಳಬೇಕಾಗಿಲ್ಲ. ಇನ್ನು ನಾಸಿಸಮ್ ಅಂತ ನೀವೇನು ಹೇಳಿದ್ರಲ್ಲ, ಈ ಸಂದರ್ಭದಲ್ಲಿ ನೋಡಿ, ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನೀವು ಹೇಳಿದ್ರಿ ಹೀಗಿದ್ದಂಥದ್ದನ್ನು ಹೀಗೆ ಮಾಡಿದರು ಅಂತ. ಆದರೆ ಭಾರತೀಯ ನಾಗರಿಕತೆ, ಭಾರತೀಯತೆ, ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಇದನ್ನು ಪದೇ ಪದೇ ಹೇಳುವಂಥವರು ಈ ಸಂಸ್ಕೃತಿ ಯಾಕೆ ಬಿಟ್ಟರು? ಈ ಸಂಸ್ಕೃತಿ ಇಲ್ವಲ್ಲ. ಇವತ್ತು ವಿದೇಶಗಳಲ್ಲಿ ಹೋದಾಗ ಮೋದಿ ಹೀಗೆ ಕೈ ಮುಗಿಯೋದನ್ನು ಬೇರೆಯವ್ರಿಗೆ ಇದು ಮಾಡಿದಾಗ ಸಾಕಷ್ಟು ಟ್ರೆಂಡ್ ಮಾಡ್ತಾ ಇದ್ದಾರೆ ಇದೇ RSSನವರು. ಹಾಗಿದ್ದಾಗ ಇದನ್ನೇ ಯಾಕೆ ಇದು ಮಾಡಿದರು ಅಂದರೆ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು, ಇವ್ರದ್ದು ಒಂದು ಡ್ರಾಮಾ ಇದೆ, ಸಂದರ್ಭಕ್ಕೆ ತಕ್ಕಂತೆ ನಾಟಕ ಮಾಡ್ತಾರೆ ಅನ್ನೋಂಥದ್ದು. ಇದೇ ರೀತಿಯಲ್ಲಿ ಈ ನಾಟಕ ಮಾಡ್ತಿರೋ ಎಲ್ಲ ವಿಚಾರಗಳನ್ನು ಮೋದಿ ಬಲ್ಲರು. ಮೋದಿ ಅವರಿಗೆ ಹೆದರಿಸಿ ಬೆದರಿಸಿ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಪ್ರಧಾನಿಯಾದವರು. ಅವರ ಯೋಗ್ಯತೆಯ ಮೇಲೆ ಅಥವಾ ಅವರ ಸಾಮರ್ಥ್ಯದ ಮೇಲೆ ಅವರು ಪ್ರಧಾನಿಯಾದವರು ಅಲ್ಲ. ಈ ವಿಚಾರಗಳು ನಾನೊಂದಷ್ಟು ಚರ್ಚೆ ಮಾಡಿದ್ದೀನಿ. ಅವರು ಬೆಂಗಳೂರಿನಲ್ಲಿ 1994ನೇ ಇಸ್ವಿನಲ್ಲಿ ಒಟ್ಟಿಗೆ ಒಂದೇ ಕಡೆ ಪಕ್ಕದ ರೂಮ್ನಲ್ಲಿ ಒಟ್ಟಿಗೆ ವಾಸ ಮಾಡಿದ್ದೀವಿ 1 ತಿಂಗಳು. ಆ 1 ತಿಂಗಳು ನಿತ್ಯವೂ ಅವರು ಕೂತ್ಕೊಂಡು ಮಾತನಾಡ್ತಾ ಇದ್ವಿ. ಆಗ ಅವರ ಮನಸ್ಸಿನಲ್ಲಿರುವಂಥದ್ದು ಗೊತ್ತಾಗುತ್ತಲ್ಲ, ಒಂದಷ್ಟು ಆ ವಿಷಯಗಳು ಬರ್ತಾ ಇತ್ತು. ನಾನೀಗ ನೇರವಾಗಿ ಹೇಳ್ತೀನಿ, ನನ್ನನ್ನು ನಮ್ಮ ಇದೇ ದತ್ತಾತ್ರೇಯ ಹೊಸಬೇಳೆಯವರ ಜೊತೆಯಲ್ಲಿ ಜಗಳ ನಡೆಯುವಂಥ ಕಾಲಘಟ್ಟದಲ್ಲಿ RSSನ ಕೆಲವರು ನನ್ನನ್ನು CID ಸಾಹೇಬ್ರು ಅಂತ ಇಟ್ಕೊಂಡಿದ್ರು. ಏನಕ್ಕೆ ಅಂದರೆ ಕೆಲವು ಅಡ್ವಾನ್ಸಾಗಿ ಹೇಳ್ಬಿಡ್ತಿದೆ, ಅದಕ್ಕೆ ಎವಿಡೆನ್ಸ್ ಇರ್ತಿರ್ಲಿಲ್ಲ, ಯಾವುದೇ ಪುರಾವೆಗಳಿರ್ತಿಲ್ಲ. ನೋಡಿ ಹೀಗೆ ಅಂತ ಹೇಳಿಬಿಡ್ತಿದೆ. ಆ ಕಾರಣ ನನಗೆ ಅಲ್ಲಿಂದ ಒಂದಷ್ಟು ಸಿಕ್ತು, ಇವರು ಏನು ಅಂತ. ಅವರಿಗೆ ಗಡೀಪಾರು ಮಾಡಿ ಕರ್ನಾಟಕಕ್ಕೆ ಬಂದಿದ್ರು. ಅವರು ಗುಜರಾತ್ಗೆ ಹೆಜ್ಜೆ ಇಡುವಾಗಿರಲಿಲ್ಲ. ಸರ್ಕಾರ ಅಲ್ಲ, ಸಂಘ ಪರಿವಾರದಿಂದನೇ ಗಡೀಪಾರು ಆಗಿದೆ ಅಂತಂದರೆ ಇನ್ನು ಎಷ್ಟು ಮಟ್ಟಿಗೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ, ಅವರ ನೈತಿಕತೆ ಎಷ್ಟಿದೆ ಅಂತ. ಅವರು ಅನೈತಿಕರಾಗಿದ್ದರಿಂದನೇ ಹೊರಗಡೆ ಹಾಕಿದರು. ಅಂತಹ ವ್ಯಕ್ತಿ ಈ ಸಂಘದ ಕೆಲವು ಒಳಗಡಿನ ದೋಷಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಹೋದರು. ಅನಿವಾರ್ಯವಾಗಿ ಇವರು ಪ್ರಧಾನಿ ಸ್ಥಾನಕ್ಕೆ ಕೂಡಿಸಿದರು. ಯಾರು ಇಡೀ ದೇಶದಲ್ಲಿ ಏನೊಂದು ರಾಮನ ವಿಚಾರವೋ ಮತ್ತೊಂದು ವಿಚಾರವೋ ಇಟ್ಕೊಂಡು ಏನು BJPಯನ್ನು ಬೂಸ್ಟ್ ಮಾಡಿದ್ರಲ್ಲ ಅಡ್ವಾಣಿಯವರು, ಅಂಥವ್ರನ್ನ ಮೂಲೆಗೆ ತಳ್ಳಿ ಇವರು ಕೂತ್ಕೊಂಡಾಗಲೇ ಜನ ಅರ್ಥ ಮಾಡಿಕೊಂಡ್ರು ಒಂದಷ್ಟು ಜನ. ಆದರೆ ಒಂದಷ್ಟು ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಅವರ ಬಾಲಕ್ಕೆ ಮತ್ತೆ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾ ಇರೋದು. ಈಗ ನಮಗೆ ಅರ್ಥವಾಗ್ತಾ ಇದೆ ನೋಡಿ, ಎಷ್ಟು ಭಯಾನಕ ಅಂತ ಹೇಳಿದರೆ, ಈ ದೇಶದ ವಿದ್ಯಾವಂತರು, ಬುದ್ಧಿವಂತರು, ತಿಳುವಳಿಕೆ ಇರುವಂಥವರು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದ್ದು 3-4 ಸಂಗತಿ. ನಾನು RSSನ ಕರಾಳ ಮುಖಗಳು ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕದಲ್ಲಿ ನಾನು ಇದನ್ನು ಬರೆದಿದ್ದೀನಿ. ಏನು ಅಂತ ಹೇಳಿದರೆ, ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಸಾಮಾನ್ಯರ ಭಾಷೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಈಗಲೂ ಕೆಲವರು ಮನೇಲಿ ಹೇಳ್ತಾರೆ, ನನ್ನ ಸ್ವಂತ ದುಡಿಮೆ ಮಾಡಲಿಕ್ಕೆ ಆಗದೆ ಯಾರೋ ನಮ್ಮ ಅಪ್ಪ ಮಾಡಿಟ್ಟಿರೋಂಥ ಆಸ್ತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂದರೆ ಅದೇನು ದೊಡ್ಡ ಸ್ಥಿತಿ ಅಲ್ಲ. ಯಾರೋ ಮಾಡಿಟ್ಟಿದ್ದಾರೆ, ತಿಂತಾ ಇದ್ದೀನಿ, ಆದರೆ ಅದು ದೊಡ್ಡ ಸ್ಥಿತಿ ಅಲ್ಲ. ಆದರೆ
ಆ ಮಾಡಿರೋಂಥ ಅಪ್ಪನ ಆಸ್ತಿಯನ್ನು ಮಾರಾಟ ಮಾಡಿ ಬದುಕ್ತಾನಲ್ಲ, ಅವನು ಮನೆ ಹಾಳ ಅಂತ. ನಾನು ನನ್ನ ದುಡಿಮೆಯಲ್ಲೇ ಬದುಕ್ತೀನಿ ಅನ್ನೋಂಥದ್ದು ಇದೆಯಲ್ಲ, ಅದು ಶ್ರೇಷ್ಠ ಅಥವಾ ಅವನೊಬ್ಬ ಸಾಧಕ ಅಂತ ಹೇಳಬೇಕು. ನಮ್ಮ ಸಾಧನೆಯಿಂದ ನಾವಷ್ಟೇ ಅಲ್ಲ, ಇಡೀ ಸುತ್ತಮುತ್ತಲಿನ ಸಮಾಜಕ್ಕೆ, ಇಡೀ ದೇಶಕ್ಕೆ ಏನಾದರೂ ಸಾಧಿಸುವ ಅಥವಾ ಅವಶ್ಯಕತವಾಗಿರುವಂಥ ಒಂದು ಸಾಧನೆಯನ್ನು ಮಾಡಿದರೆ ಅದನ್ನು ಶ್ರೇಷ್ಠ ಸಾಧಕ ಅಂತ ಹೇಳಬಹುದು. ಆದರೆ ಮೋದಿ ಮಾಡಿದ್ದೇನು ಅಂದರೆ, ಈ ದೇಶದ ಕಳೆದ 60-65 ವರ್ಷಗಳು ಈ ದೇಶಕ್ಕೆ ಬೇಕಾದಷ್ಟು ಸಾರ್ವಜನಿಕ ಉದ್ಯಮಗಳನ್ನು ಕಟ್ಟಿದರು. ಸಾಕಷ್ಟು ಈ ದೇಶದ ಉದ್ದಗಲಕ್ಕೆ ಯಾವುದೋ ಊರಿನಲ್ಲಿ, ಅಂದರೆ ಯಾವುದೋ ಊರಲ್ಲಲ್ಲ, ಊರಿನ 90ರಷ್ಟು ಹಳ್ಳಿಗಳಿಗೆ ರಸ್ತೆ ಇರಲಿಲ್ಲ, ಕುಡಿಯೋಕ್ಕೆ ನೀರಿರಲಿಲ್ಲ, ಶಾಲೆಗಳಿಲ್ಲ, ಆಸ್ಪತ್ರೆಗಳಿಲ್ಲ. ಇಲ್ಲ 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 ಅಂದರೆ ಏನೂ ಇಲ್ಲ. ಆದರೆ ಇದ್ದಿದ್ದೇನಪ್ಪ ಅಂದರೆ, ಇಡೀ ದೇಶದಲ್ಲಿ ಒಂದು 4 ವಿಮಾನ, ಒಂದು 100 ಒಂದೊಂದು ನಗರದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಹಳೆ ಕಟ್ಟಡಗಳು, ಅದನ್ನು ಬಿಟ್ಟರೆ ಏನೂ ಇಲ್ಲ. ಇಂತಹ ಒಂದು ದೇಶವನ್ನು ಎಲ್ಲ ಹಳ್ಳಿಗಳಿಗೆ, 100ಕ್ಕೆ 90ರಷ್ಟು ಹಳ್ಳಿಗಳಿಗೆ ಶಾಲೆ, ವಿದ್ಯುತ್ತು, ಆಸ್ಪತ್ರೆ, ರಸ್ತೆ ಇತ್ಯಾದಿ ಎಲ್ಲ ಮಾಡಿಕೊಟ್ರಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಿ. ಅಂತಹದನ್ನು ಹಾಳು ಮಾಡಲಿಕ್ಕೆ ಶುರು ಮಾಡಿದರು. ಏನು, ಭಾರತದ ಮತ್ತು ಇಡೀ ಜಗತ್ತಿನ ಸವರನ್ ಗ್ಯಾರಂಟಿ ಅಂತ ಇರುವಂತಹ ಒಂದು ಸಂಸ್ಥೆ ಅದು LIC. LICಯಿಂದ ಹಣ ತೆಗೆದರು, ಸವರನ್ ಗ್ಯಾರಂಟಿ ತೆಗೆದರು. SBI ಅಲ್ಲ, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕಳೆದ 65-70 ವರ್ಷಗಳಲ್ಲಿ ಕೂಡಿಟ್ಟಂತಹ ಹಣ, ಅಂದರೆ ಆಪತ್ತು ನಿಧಿ ಅಂತ ಯಾವುದನ್ನು ಇಟ್ಟಿದ್ರೋ ಅದನ್ನು ತೆಗೆದರು. ಅಷ್ಟೇ ಅಲ್ಲ, ಒಂದಷ್ಟು ಸಂಸ್ಥೆಗಳನ್ನು ಮಾರಾಟ ಮಾಡಿದರು. ವಿಮಾನ ಅಂತೆ, ರೈಲ್ವೆ ಅಂತೆ, ಮತ್ತೊಂದು ಸಾಕಷ್ಟು ಸಂಸ್ಥೆಗಳನ್ನು ಮಾರಾಟ ಮಾಡಿದರು. ಈ ಎಲ್ಲ ಸಂಸ್ಥೆಗಳನ್ನು ಮಾರಾಟ ಮಾಡಿದಂತಹ ಮೊದಲನೇ ಅವಧಿಯಲ್ಲೇ ಜನ ಎಚ್ಚೆತ್ಕೊಳ್ಬೇಕಾಯಿತು, ಎಚ್ಚೆತ್ಕೊಳ್ಳಿಲ್ಲ. ಏನೋ ಮಾಡ್ತಾ ಇದ್ದಾರೆ ಅಂತ ಭ್ರಮೆಯಲ್ಲಿದ್ದರು. 2ನೇ ಸಲ ಬಿಟ್ಟರು, ಮತ್ತೇನು ಮಾಡಿದರು, ಎಲ್ಲರಿಗೂ ಸತ್ಯನಾಶ ಮಾಡ್ತಾ ಇದ್ದಾರೆ. ಆದರೆ 3ನೇ ಸಲ ಒಂದಿಷ್ಟು ಜನ ಅರ್ಥ ಮಾಡಿಕೊಂಡ್ರು, ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಳ್ಳಿಲ್ಲ. ಈಗ 3ನೇ ಬಾರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಏನು, ನಾನು ಇದೆಲ್ಲವನ್ನು 22ನೇ ಇಸ್ವಿನಲ್ಲಿ ಬರೆದಿದ್ದೇನೆ. 24ನೇ ಇಸ್ವಿನಲ್ಲಿ ಚುನಾವಣೆ ಆಗಿದ್ದು, 22ರಲ್ಲಿ ಬರೆದಿರುವಂಥ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ. ಇವತ್ತು ಯಾವ ರಾಮ ಮಂದಿರದ ಇಶ್ಯೂ ಇದೆಯಲ್ಲ, ಆ ರಾಮನ ಹೆಸರಿನಲ್ಲಿ ದೇಶದ ಹಣವನ್ನು ಕದ್ದಿದ್ದಾರೆ ಅಂದರೆ, ಇನ್ನು ದೇಶದ ಹಣವನ್ನು, ದೇಶದ ಸಂಪತ್ತನ್ನು ಇವರು ಕದಿಯೋದಿಲ್ವಾ? ಕದ್ದಿದ್ದಾರೆ. ಆ ಕದೀತಾ ಇರೋಂಥದ್ದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಅದನ್ನು ನಾನು ಈ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ. RSS ಅಂದರೆ ರಾಷ್ಟ್ರೀಯ ಸುಳ್ಳರ ಸಂಘ, ಇದೊಂದು ದೇಶದ್ರೋಹಿ ಸಂಸ್ಥೆ. ಇದನ್ನು ನಾನು ಕಳೆದ 4-5 ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಅದಕ್ಕೆ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ. ಸೊ ಮೋದಿಯವರ ಏನು ವೈಫಲ್ಯಗಳಿದ್ದಾವೆ ಅಥವಾ ಅವರಿಂದ ಆಗ್ತಿರೋ ಅನಾಹುತಗಳೇನಿದ್ದಾವೆ ಅದೆಲ್ಲವೂ ಸಹ RSS ಹಿನ್ನೆಲೆಯ ಕಾರಣಕ್ಕೆ ಆಗ್ತಿರೋದು, ಅಥವಾ RSS ಇದಕ್ಕೆಲ್ಲ ಪ್ರೇರಣೆ, ಅವರ ಅಜೆಂಡಾನೇ ಇದು, ಬೇರೆ ಏನಲ್ಲ ಅಂತೀರಾ? ನಾನು ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ, RSSನ ಕುಸಂಸ್ಕಾರಗಳು, ಕುಕೃತ್ಯಗಳು, ಅವ್ರು ಹೇಳ್ತಿರೋದು ಬಾಯಲ್ಲಿ ಬೇರೆ. ಧರ್ಮ, ಸಂಸ್ಕೃತಿ, ದೇಶಭಕ್ತಿ, ಗೋಸೇವೆ, ಗೋಭಕ್ತಿ ಇದ್ಯಾವುದೂ ಅವ್ರು ಮಾಡ್ತಾ ಇಲ್ಲ. ಈಗ ಗೋವು ಅನ್ನೋಂಥದ್ದನ್ನು ಗೋಭಕ್ತಿ ಹೇಳ್ತಾರಲ್ಲ, ಇಡೀ ಜಗತ್ತಿನಲ್ಲಿ ನಂಬರ್ 1 ಬೀಫ್ ಎಕ್ಸ್ಪೋರ್ಟ್ ಅನ್ನೋಂಥದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ, ನಾನು ಗರ್ವ ಪಡ್ತೀನಿ. ನಿಮ್ಗೆ ಬೇಕಾ ನಾನು ವಿಡಿಯೋ ಕೊಡ್ತೀನಿ? ಮೋದಿ ಹೇಳ್ತಾರೆ. ಅಂದರೆ ಏನಿದ್ರ ಅರ್ಥ ಅಂದರೆ, ನೀವು ಹೇಳಿದ್ದು ಗೋಭಕ್ತಿ, ಮಾಡಿದ್ದು ಯಾವ ತಾಯಿಯನ್ನು ತಾಯಿ ಅಂತ ಕರೆದ್ರು ಅದೇ ತಾಯಿಯನ್ನು ಕತ್ತರಿಸಿ ಎಕ್ಸ್ಪೋರ್ಟ್ ಮಾಡಿ ಆ ಹಣದಿಂದ ನಮ್ಮನ್ನು ಸಾಕ್ತಾ ಇದ್ದೀರಾ ಅಂತ ದುರ್ಗತಿಯಲ್ಲಿ ನಾವಿದ್ದೀವ ಗೊತ್ತು. ಆದರೆ ಇದನ್ನು ಅಂಧಭಕ್ತಿಯ ಅಂತಂದರೆ ಬುದ್ಧಿ ಇಲ್ಲದೆ ಇರುವಂತಹ, ಕಣ್ಣು ಮುಚ್ಕೊಂಡು ಯಾರನ್ನೋ ನಂಬಿದ್ವಿ ಅಂತಹ RSSನ ಸ್ವಯಂ ಸೇವಕರು, ನಾನು ಕೆಲವು ಶಬ್ದ ಹೇಳ್ತಾ ಇರ್ತೀನಿ. ಅಂಧಭಕ್ತಿಯ, ಅವಿವೇಕಿ, ಮೂರ್ಖ, ಮುಟ್ಟಾಳ, ವಂಚಕ, ನೀಚ, ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡುವಂಥ ಅತ್ಯಾಚಾರಿಗಳು, ವ್ಯಭಿಚಾರಿಗಳಿಗೆ ಸಪೋರ್ಟ್ ಮಾಡುವಂಥ ವ್ಯಭಿಚಾರಿಗಳು, ಮತ್ತು ಸ್ವಂತಿಕೆ, ಸ್ವಾಭಿಮಾನ, ಸ್ವಚಿಂತನೆ ಎಲ್ಲವನ್ನು ಕಳ್ಕೊಂಡು ಕೇವಲ BJPಯವರಿಗೆ ಗುಲಾಮರಾಗಿರುವಂತಹ ಸತ್ಯನಿಷ್ಠ ಪ್ರಾಮಾಣಿಕರಿದ್ದಾರೆ. ಆ ಸತ್ಯನಿಷ್ಠ ಪ್ರಾಮಾಣಿಕರು ತಮ್ಮಲ್ಲಿರುವಂಥ ಎಲ್ಲವನ್ನು ತಗೊಂಡೋಗಿ BJPಯವರ ಕಾಲು ಬುಡಕ್ಕೆ, ಅಂದರೆ ಮೋದಿ ಕಾಲಿಗೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರು ಮಾಡಿದೆಲ್ಲ ತಪ್ಪಿಯೇ ಇವರು ಸಮರ್ಥನೆ. ಆ ರೀತಿಯಲ್ಲಿರುವಂತಹ ಪ್ರಾಮಾಣಿಕರು, ಅಮಾಯಕರು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರೇ 95%. ಆ 95%ಇಂದ ಇವತ್ತು ನಮ್ಮ ದೇಶ ಹಾಳಾಗ್ತಾ ಇದೆ. ಈಗಲಾದರೂ ಎಚ್ಚೆತ್ಕೊಳ್ಳಿ. ಯಾಕೆಂದರೆ ದೇಶ ಹಾಳಾದರೆ ನೀವು ಹಾಳಾಗ್ತೀರಿ. ಇವತ್ತು ಪೆಟ್ರೋಲು ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ನನ್ನೊಬ್ಬನಿಗೆ ಆಗಲ್ಲ, ನಾನೇನೋ ಪ್ರಚಾರ ಮಾಡಲಿಕ್ಕೋ ಏನೋ ನೀವು ಹೇಳಿದ್ರಲ್ಲ, ನಾನು ಪ್ರಚಾರ ಮಾಡಲಿಕ್ಕೋ ಅಥವಾ ಹೆಸರು ತಗೊಳ್ಲಿಕ್ಕೋ ಭಾಷಣ ಮಾಡ್ತಿದ್ದೀನಿ TV ಮುಂದೆ ನಿಂತ್ಕೊಂಡು ಅಂತ. ನನ್ನೊಬ್ಬನಿಗೆ ಏನು ಮಾಡ್ತಾ ಇಲ್ಲಲ್ಲ, ಆದರೆ ನಿಮಗೂ ಆಗ್ತಾ ಇದೆಯಲ್ಲ, ಅದನ್ನು ನೀವು ಅನುಭವಿಸ್ತಿದ್ದೀರಲ್ಲ. ಅದನ್ನು ಅರ್ಥ ಮಾಡ್ಕೊಳ್ದಿರ ಇದ್ರೆ
ದೇಶ ಅಧಃಪತನ, ಆರ್ಥಿಕ ಪ್ರಪಾತಕ್ಕೆ ಬೀಳುತ್ತೆ, ಮೇಲೆ ಹೇಳಲಿಕ್ಕಾಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ಹೋಗಬಾರದು ಅಂದರೆ ಈ ದೇಶದ ಪ್ರತಿಯೊಬ್ಬನೂ ಜಾಗೃತನಾಗಿ ಜಾಗೃತ ಮತದಾರನಾಗಬೇಕಾಗಿದೆ. ಇಲ್ಲ ಅಂದರೆ ನಮ್ಮ ಸತ್ಯನಾಶ ಆಗುತ್ತೆ. ಓಕೆ, ಸೊ ಈ ದೇಶದ ಆರ್ಥಿಕ ವಿಚಾರಗಳನ್ನು ನೀವು ಹೇಳಿದ್ರಿ, ಮಾಡಿಟ್ಟಿದ್ದನ್ನೆಲ್ಲ ಮಾರ್ಕೊಂಡ್ರು ಆರ್ಥಿಕವಾಗಿ ಅಂತ. ನಾನು ಸಾಮಾಜಿಕವಾಗಿ ಮಾತಾಡೋದಾದರೆ ಎರಡು ದೊಡ್ಡ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ. ಒಂದು ಮುಖ್ಯವಾಗಿ ಈ ದೇಶಕ್ಕೆ ಅಂತ, ಈ ಮಣ್ಣಿಗೆ ಅಂತಿರುವಂಥ ಒಂದು ಸೊಗಡು ಅಂದರೆ ಸಹಬಾಳ್ವೆ. ನಾವೆಲ್ಲ ಸೋದರ ಭಾವತ್ವದ. ನಾನು ಆ ಪ್ರಶ್ನೆ ನೀವು ಕೇಳ್ತೀರಿ ಅಂತ ಅನ್ಕೊಂಡು ನಾನು ಆ ಭಾಗಕ್ಕೆ ಹೋಗಿಲ್ಲ. ಆ ಪ್ರಶ್ನೆ ನೀವೇ ಕೇಳ್ತೀರಾ ಅಂತ, ಏಕೆಂದ್ರೆ ಅದೊಂದು ದ್ವೇಷ ಭಾಷಣಗಳ ದ್ವೇಷ ಜಾತಿ ವ್ಯವಸ್ಥೆ ಅನ್ನುವಂಥ ಜಗತ್ತಿನ ಅತ್ಯಂತ ನೀಚ ಪದ್ಧತಿಯಲ್ಲಿದ್ದರೂ ಸಹ ಮುಸ್ಲಿಮರಾಗಿರ್ಬೋದು, ಮುಸ್ಲಿಮರು ಬಂದ ಮೇಲೆ ಕ್ರೈಸ್ತರಾಗಿರ್ಬೋದು, ಕ್ರೈಸ್ತರು ಇಲ್ಲಿ ಬಂದಾದ ಮೇಲೆ ಸಹಬಾಳ್ವೆಯಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡು ಬದುಕ್ತಾ ಇದ್ದೀವಿ. ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡು ಬದುಕ್ತಾ ಇರುವಂಥವ್ರು ಒಬ್ರನ್ನೊಬ್ರು ಗೌರವಿಸ್ಕೊಂಡು ಆ ಫ್ಯಾಬ್ರಿಕ್ ಅಂತ ಏನು ಕರಿತೀವಿ, ಅದೊಂದು ವಾತಾವರಣ ಏನಿದೆ ಅದನ್ನು ಸಂಪೂರ್ಣವಾಗಿ ಕೆಡು ಬಿಸಾಕಿದ್ದಾರೆ. ಕೋಮು ಗಲಭೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿತ್ತು, ಈಗ ಬೇರೆ ರೀತಿಯಲ್ಲಿ ಆಗ್ತಿದ್ದಾವೆ. ಈಗ ಮಾನಸಿಕ ಕೋಮು ಗಲಭೆಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಮೊದಲೆಲ್ಲ ಭೌತಿಕವಾದಂತಹ ಕೋಮು ಗಲಭೆಗಳು ಆಗ್ತಿತ್ತು. ಈ ಕೋಮು ಗಲಭೆಗಳು ಅದು ಬಾಬ್ರಿ ಡೆಮಾಲಿಷನ್ ಹಿನ್ನೆಲೆಯಲ್ಲಾಗಿರಬಹುದು, ಅದಾದ ನಂತರ 2020ರಲ್ಲಿ ನಡೆದಂತಹ ದೆಹಲಿ ಗಲಭೆಗಳಾಗಿರಬಹುದು, ನಿರಂತರವಾಗಿ ನಡ್ಕೊಂಡು ಬರ್ತಿರುವಂಥದ್ದು ಗುಜರಾತ್ ನರಮೇಧ ಆಗಿರಬಹುದು, ಉತ್ತರ ಪ್ರದೇಶದಲ್ಲಿ ನಡ್ಕೊಂಡು ಆಗ್ತಿರೋ ಆಗಾಗ ನಡೆಯುವಂತಹ ಕೋಮುಗಳು. ಈ ಎಲ್ಲ ಕೋಮು ಗಲಭೆಗಳಲ್ಲಿ RSSನ ಪಾತ್ರ ಎಷ್ಟಿರುತ್ತೆ ನೋಡಿ. ಇಲ್ಲಿ ನಾನೊಂದು ವಿಷಯವನ್ನು ನೀವು ಮುಂದೆ ಕೇಳಬಹುದು ಪ್ರಶ್ನೆ, ಹಾಗಾಗಿ ಇದಕ್ಕೆ ಹೇಳಲೇಬೇಕಾಗತ್ತೆ. ಒನ್ಸೇ ಸ್ವಯಂ ಸೇವಕ್ ಆಲ್ವೇಸೇ ಸ್ವಯಂ ಸೇವಕ್ ಅಂತಾರೆ. ಒಮ್ಮೆ ಹೋಗಿ ಪ್ರಣಾಮ ಮಾಡಿದರೆ ಮುಗೀತು, ಅವನು ಸ್ವಯಂ ಸೇವಕ. ಅದು ಎಲ್ಲಿವರೆಗೆ? ಅವನು ಜೀವನ ಪರ್ಯಂತ. ಜೀವನ ಅಂದರೆ ಎಲ್ಲಿವರೆಗೆ? ಅವನ ಕೊನೆ ಉಸಿರಿರುವವರೆಗೆ, ಅಲ್ಲಿಗೆ ಅವನು ಮುಗೀತು. ಆದರೆ ನನ್ನನ್ನು ನೀವು ಯಾರನ್ನಾದರೂ ಸಂಘದವ್ರಿಗೆ ಹೋಗಿ ಏನನ್ನ ಇಂಟ್ರ್ಯೂ ಮಾಡೋದಿದ್ರೆ ಮಾಡಿ, ಪ್ರಶ್ನೆ ಮಾಡೋದಿದ್ರೆ ಮಾಡಿ, ಹನುಮೇಗೌಡ ನಿಮ್ಮ ಸ್ವಯಂ ಸೇವಕರ ಅಂತ ಕೇಳಿ, ಅಲ್ಲ ಅಂತ ಹೇಳ್ತಾರೆ. ಯಾಕೆ? ನಾನು ಅವ್ರ ವಿರುದ್ಧ ಮಾತಾಡ್ತಿದ್ದೀನಿ ಅಂದರೆ ಅವ್ರ ವಿರುದ್ಧ ಮಾತನಾಡಿದರೆ ಅವನಲ್ಲ. ಈಗ ಯಾರಾದರೂ ಒಬ್ಬರು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾವುದೋ ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರು ಯಾರು ಅಂತ ಕೇಳಿದರೆ ಅವ್ನು ನಮ್ಮ ಒಳ್ಳೆ ಸ್ವಯಂ ಸೇವಕ. ನಮ್ಮ ಶಾಖೆಗೆ ರೆಗ್ಯುಲರ್ ಬರುತ್ತಾನೆ. ಅವನು ಮುಖ್ಯ ಶಿಕ್ಷಕ ಆಗಿ, ಕಾರ್ಯಕರ್ತ ಆಗಿ, ಅವನೇನಾದ್ರು ಏನು ಡಿಸ್ಟಿಂಕ್ಷನ್ನು ಅಥವಾ ರ್ಯಾಂಕ್ ಬಂದುಬಿಟ್ರೆ RSS ವ್ಯಕ್ತಿ ಫೋಟೋ ಹಾಕ್ಕೊಂತಾರೆ. RSS ಪತ್ರಿಕೆ ಮುಖವಾಣಿ ಇದೆ, ವಿಕ್ರಮ ಮತ್ತು ಇನ್ನೊಂದು ಪುಂಗವ, ಇನ್ನೊಂದು ಹೊಸದಿ ಅಂತ, ಇದರಲ್ಲೆಲ್ಲ ಅವ್ರದ್ದು ಫೋಟೋ ಬರ್ತದೆ. ಯಾಕೆ ಅಂದರೆ ಅವನೊಬ್ಬ ಸಾಧಕ. ಅವನನ್ನು ನೋಡಿ ಇನ್ನು ನೂರಾರು ಜನ, ಸಾವಿರಾರು ಜನ ಶಾಖೆಗೆ ಬರಬೇಕು, ಆ ರೀತಿಯ ಪ್ರಚಾರ ಕೊಡ್ತಾರೆ. ಅದೇ ಒಬ್ಬ ಕೆಟ್ಟ ಕೆಲಸ ಮಾಡಿದವನು, ಒಬ್ಬ ಕೊಲೆ ಪಾತಕನೋ, ಒಬ್ಬ ರೌಡಿನೋ, ಪೋಲಿನೋ, ಪರೋಡಿನೋ, ನಮ್ಮನಲ್ಲ, ನಮ್ಮವನು ಅಲ್ವೇ ಅಲ್ಲ. ಅದೇ ಕಾರಣಕ್ಕೆ ಯಾವ ಒಂದು ಗೋಡ್ಸೆ ಇದ್ದಾನಲ್ಲ, ಅವನು RSSನವನು ಅಲ್ಲ ಅಂತ ಹೇಳಿಬಿಟ್ರು. ನೀವು ಬಹುತೇಕರನ್ನು ನಾನು ಈಗ ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಸಿಗ್ತಾ ಇದ್ದಾರೆ. ಹನುಮೇಗೌಡರ ನಾನು ಕೆಲವು ದಿನ ಶಾಖೆಗೆ ಹೋಗಿದ್ದೆ ಅಂತ ಹೇಳಿರೋ ಇದ್ದಾರೆ, ತುಂಬ ಜನ. ಈಗ ಇವತ್ತು ಕಾಂಗ್ರೆಸ್ನಲ್ಲಿರುವಂಥ ಬಹುತೇಕರು ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಶಾಖೆಗೆ ಹೋದವ್ರೆ. ಈಗ ನಮ್ಮ ಉಗ್ರಪ್ಪನವರು ಇರಬಹುದು, ಅಥವಾ BL ಶಂಕರ್ ಇರಬಹುದು, ಅಥವಾ ದತ್ತ ಇರ್ಬೋದು, YSV ದತ್ತ ಇರ್ಬೋದು, ಸುದರ್ಶನ್ ಇರ್ಬೋದು, ಹೀಗೆ ಅನೇಕರು ಹೋಗಿರೋರು. ಆದರೆ ಇನ್ನು ಕೆಲವರು ಹೇಳ್ಕೊಳ್ತಾ ಇಲ್ಲ ಅಷ್ಟೇ, ಅವರು ಹೋಗಿದ್ವಿ ಅಂತ ಹೇಳ್ತಾರೆ. ಈ ಥರ ಇರುವಂಥವರು ಇದರ ನಡುವೆ ಏನಾದರೂ ಅನಾಹುತಗಳು ಅಥವಾ ಕೊಲೆಗಳು ಆದರೆ ಅವ್ರು ನಮ್ಮವರಲ್ಲ ಅಂತ. ಸೊ ಗಲಭೆಗಳಲ್ಲಿ ಅವರ ಪಾತ್ರ ಎಷ್ಟು ಅನ್ನೋದು ನನ್ನ ಕೊಲೆ ಪಾತಕರು ಇದ್ದಾರೆ. ಆ ಕೊಲೆ ಪಾತಕರು ಯಾರು ಅನ್ನುವಂಥದ್ದು ನನಗೆ ಗೊತ್ತಿದೆ, ಆದರೆ ಅವ್ರು ಯಾರು ಈಗ. ಸೊ ಎಲ್ಲೇ ಆಗಲಿ ಕೋಮು ಗಲಭೆ ಆದಾಗ RSSನ ಕೈ ಕಾಲು ಎಲ್ಲ ಅಲ್ಲಿ ಎಲ್ಲ ಇರುತ್ತೆ. ಪ್ರತ್ಯಕ್ಷ ಕೊಲೆಯಲ್ಲೇ ಭಾಗವಹಿಸಿದ್ದಾರೆ, ಆದರೆ ಅವರನ್ನ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಬಳಸಿ ಅವರನ್ನ ಕೊಲೆಯಿಂದ ಹೊರಗಡೆ ಹೋಗುವಾಗೆ ಮಾಡ್ತಾರೆ. ನನಗೆ ಮುಖ್ಯವಾಗಿ ಸಾಮಾಜಿಕವಾಗಿ ನಡೆಯುವಂತಹ ಕೋಮು ಗಲಭೆಗಳೇನಿದ್ದಾವೆ, ಮುಖ್ಯವಾಗಿ ಕೋಮು ಗಲಭೆಗಳು, ನರಮೇಧಗಳು, ಅವುಗಳಲ್ಲಿ RSSನ ಪಾತ್ರ ಇದೆಯಾ ಇಲ್ವಾ? ನೇರವಾಗಿ ಇರುತ್ತೆ. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ, ಯಾವುದೇ ಒಂದು ರೂಟ್ ಮಾರ್ಚ್, ಈಗ ಪಥಸಂಚಲನ ಅಂತ ಮಾಡ್ತಾರೆ. ಪಥಸಂಚಲನ ಮಾಡಲಿಕ್ಕೆ ಅಧಿಕಾರ ಯಾರಿಗಿದೆ? ಈ ಶಬ್ದದ ಅರ್ಥವೇ ಗಂಭೀರವಾದದ್ದು. ಪಥಸಂಚಲನ ಅಂತ ಅನ್ನೋಂಥದ್ದು ದೇಶದ ಅಥವಾ ರಾಜ್ಯದ ಅಥವಾ ಸಮುದಾಯದ ಅಥವಾ ಊರಿನ ಒಂದು ನಗರದ ಜನತೆಗೆ ಅಭಯವನ್ನು ಕೊಡೋದು. ನಾವಿದ್ದೀವಿ, ನೀವೇನು ಚಿಂತೆ ಮಾಡಬೇಡಿ. ಅದನ್ನು ಪೊಲೀಸರು ಮಾಡಬೇಕು, ಇಲ್ಲ ಆರ್ಮಿ ಮಾಡಬೇಕು. ಅಭಯವನ್ನು ಕೊಡಲಿಕ್ಕೆ. ಹಾಗಿದ್ರೆ ನೀವೇನಕ್ಕೆ ಮಾಡ್ತಾ ಇದ್ದೀರಿ? ಆದರೆ ಮಾಡುವಂಥ
ಪ್ರತಿಯೊಂದು ಪಥಸಂಚಲನ ರಸ್ತೆಯಲ್ಲಿ ಒಂದು ಮಸೀದಿ ಸಿಗಲೇಬೇಕು. ಯಾಕೆ? ಅದು ಸಿಕ್ಕಾಗ ಅದು ಸಿಗುತ್ತೆ, ಅಲ್ಲಿ ನೀವು ಹೋಗಬೇಡಿ ಅಂತ ಅಕಸ್ಮಾತ್ ಹೇಳಿದರೆ, ಇಲ್ಲ ನಾವು ಹೋಗಲೇಬೇಕು ಅಂತ ಹೋಗೋದು ಹೇಗೆ? ಅಕಸ್ಮಾತ್ ಪೊಲೀಸ್ನವರು ಬಿಡಲಿಲ್ಲ ಅಂದರೆ ಆ ಒಂದು ಪಥಸಂಚಲನ 4-6 ಪಥಸಂಚಲನವನ್ನು ಮಾಡ್ತೀರಾ? ಯಾಕೆ? ಅಷ್ಟು ಅಟಕ್ ಬೀಳುವಂಥ ಉದ್ದೇಶ ಏನು? ಅಂದರೆ ಮುಸಲ್ಮಾನನನ್ನು ಕೆಣಕಬೇಕು, ಕೆಣಕದಾಗ ಗಲಭೆ ಆಗಬೇಕು, ಆ ಗಲಭೆಯಿಂದ ಕೊಲೆಗಳಾಗಬೇಕು, ಆ ಹೆಣವನ್ನು ಹಿಡ್ಕೊಂಡು ಬಿ ಜೆ ಪಿಯನ್ನು ಬೆಳೆಸಬೇಕು. ಬಿ ಜೆ ಪಿಯ ಹಿಡನ್ ಅಜೆಂಡವೇ ಅಧಿಕಾರ ಹಿಡಿಯುವಂಥದ್ದು. ಆ ಅಧಿಕಾರ ಹಿಡಿಲಿಕ್ಕೆ ಕೋಮು ಗಲಭೆ ಅತ್ಯಂತ ದೊಡ್ಡ ಒಂದು ಶಸ್ತ್ರ ಅಥವಾ ಅಸ್ತ್ರ. ಆ ಹಿನ್ನೆಲೆಯಿಂದ ಈ ಎಲ್ಲವೂ ತೀರ್ಮಾನ ಆಗುವಂಥದ್ದು ಸಂಘದ ಬೈಠಕ್ಗಳಲ್ಲೇ. ಆದರೆ ಕೊಲೆ ಹೆಂಗೆ ಮಾಡಿ ಅನ್ನುವಂಥದ್ದನ್ನು ಸಾಮೂಹಿಕವಾಗಿ ಹೇಳೋದಿಲ್ಲ. ಆದರೆ ಯಾರು ಮುಂಚೂಣಿಯಲ್ಲಿರಬೇಕು, ಯಾರು ಧೈರ್ಯವಾಗಿದ್ದಾರೆ, ಯಾರು ನೋಡು ನೀನು ಇಷ್ಟು ಶಕ್ತಿವಂತ, ನೀನು ಮುಂದೆ ಇರಬೇಕು, ಇದನ್ನೆಲ್ಲ ಹೇಳ್ತಾರೆ. ಅಲ್ಲಿ ಮುಂದೆ ಹೋದಾಗ ಅವನ ತಲೆಯಲ್ಲಿರುವಂಥ ಬುದ್ಧಿ ರೆಟ್ಟೆ ಕೊಡ್ತಾನೆ, ಹೊಡಿತಾನೆ, ಸಾಯ್ತಾರೆ, ಗಲಭೆ ಆಗ್ತವೆ. ಅಂದರೆ ಪಾತ್ರ ಯಾರದ್ದು? ಪ್ರೇರಣೆ ಕೊಟ್ಟವ್ರು ತಾನೆ. ಹಾಗಾಗಿ ಕೊಲೆಗೆ ಅಥವಾ ಗಲಭೆಗಳಿಗೆ, ಕೋಮು ಗಲಭೆಗೆ, ಕೋಮು ಹಿಂಸೆಗೆ ಕಾರಣವೇ RSS. ಓಕೆ. ಸೊ ಈಗ ಕೊನೆ ಹಂತಕ್ಕೆ ಬರೋಣ. ಕೊನೆ ಹಂತದಲ್ಲಿ ರಾಮ ಜನ್ಮಭೂಮಿ ಅಂತ ಹೇಳಿ ಅಲ್ಲಿದ್ದಂಥ ಒಂದು ಮಸೀದಿಯನ್ನು ತೆರವುಗೊಳಿಸಿ ಅದನ್ನು ಫಸ್ಟ್ ಒಡೆದು ಸುಪ್ರೀಂ ಕೋರ್ಟಿಗೆ ಸುಳ್ಳು ಹೇಳಿ ಒಡೆದು ಬಿಸಾಕಿ ಆ ನಂತರ ಏನೇನೋ ಆಯಿತು ಬಿಡಿ, ಈಗ ಅದನ್ನು ಹೆಚ್ಚಿಗೆ ಕೆದಕೋದು ಬೇಕಾಗಿಲ್ಲ. ಅಷ್ಟೆಲ್ಲ ಮಾಡಿದ ರಾಮ ಮಂದಿರ ಲೂಟಿ ಮಾಡ್ತಾರಲ್ಲ ಇವರು, ಆ ಲೂಟಿಯಲ್ಲಿ RSSನವರೇ ಹೆಚ್ಚಿಗೆ ಇರೋದು, ಅದರಲ್ಲಿ ಎರಡು ಮಾತಿಲ್ವೇ ಇಲ್ಲ. ಮತ್ತು BJPಯ ಸರ್ಕಾರಗಳು. ಈಗ ನೀವು RSSನ ವ್ಯಕ್ತಿಯಾಗಿ ಅನ್ನೋದನ್ನು ಪಕ್ಕಕ್ಕಿಟ್ಟು, ಅಂದರೆ ಈ ಹಿಂದೆ ಇದ್ದರೆ ಅನ್ನೋದನ್ನು ಪಕ್ಕಕ್ಕಿಟ್ಟು ಈ ಸನ್ನಿವೇಶವನ್ನು ನೋಡಿದಾಗ, ಸಾಮಾನ್ಯ ವ್ಯಕ್ತಿಯಾಗಿ, ಸಾಮಾನ್ಯ ಮನುಷ್ಯರಾಗಿ, ಈ ದೇಶದ ಪ್ರಜೆಯಾಗಿ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಇವರ ಧರ್ಮ ರಾಜಕಾರಣ ಯಾವ ಲೆವೆಲಲ್ಲಿದೆ, ಅವರ ಮೂಲ ಉದ್ದೇಶಗಳು ಏನು ಅನ್ನೋದು ಅರ್ಥ ಆಗುತ್ತಾ ಜನರಿಗೆ ಇಲ್ಲಿಂದ? ಅಥವಾ ಈಗಲೂ ಸಹ ಇಲ್ಲ 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 ನಾವು ಹೇಗಿದ್ರು ನಾವು ನಂಬ್ತೀವಿ ಅವ್ರನ್ನ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ, ಸಾಮಾನ್ಯ ಪ್ರಜೆಯಾಗಿ ನೋಡೋದಾದರೆ ನೀವು? ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಏನು ತಿಳುವಳಿಕೆ ಇಲ್ಲದ ಕೇವಲ ರಾಮ ಭಕ್ತನಾಗಿ ಅಂತ ನೀವು ಹೇಳೋದೇ ಆದರೆ, ರಾಮನ ಹೆಸರಿನಲ್ಲಿ ದ್ರೋಹ ಮಾಡಿದಂತಹ ಇಂತಹ ವ್ಯಕ್ತಿಗಳನ್ನು ಕನಸು ಮನಸ್ಸಿನಲ್ಲಿಯೂ ಗೌರವಿಸಬಾರದು, ಕನಸು ಮನಸ್ಸಿನಲ್ಲಿಯೂ ಕೂಡ ಗೌರವಿಸಬಾರದು. ಏಕೆ ಅಂತಂದರೆ ರಾಮ ಅಂದರೆ ಆದರ್ಶ ಪುರುಷ. ಅದೊಂದು ಕಥೆನೋ ಅಥವಾ ಪೌರಾಣಿಕ ಇದೋ ಏನಾದರೂ ಇರಲಿ, ಆದರೆ ಆ ಕತೆಗೆ ನಾವು ಮಾರು ಹೋಗಿದ್ದೀವಿ. ನಮ್ಮ ತನು ಮನ ಧನ ತನು ರಾಮ ಹೈ ಮನ ರಾಮ ಹೈ ಅಂತ ಹೇಳ್ತಾರೆ. ಸತ್ತಾಗ ಹೆಣಕ್ಕೂ ರಾಮನಾಮ ಸತ್ಯ ಅಂತ ಹೇಳ್ಕೊಂಡು ತಗೊಂಡು ಹೋಗ್ತಾರೆ. ಇಂತಹ ಸಾಮಾನ್ಯರ ಒಂದು ಭಕ್ತಿ ಭಾವನೆಗೆ ಚೆಲ್ಲಾಟ ಆಡಿದ್ರಲ್ಲ, ಈ ಚೆಲ್ಲಾಟ ಬರೀ ಅಲ್ಲಿಗೆ ನಿಲ್ಲಿಲ್ಲ, ಇಡೀ ಜಗತ್ತಿಗೆ ಹೋಯ್ತಲ್ಲ. ಇಡೀ ಜಗತ್ತಿನಿಂದ ಸಾವಿರಾರು ಕೋಟಿ ಬಂತಲ್ಲ. ಆ ಕೋಟಿ ಬಂದಿದ್ದು, ಮಂದಿರ ಕಟ್ಟಿದ್ದು, ಇದೆಲ್ಲ ಸಂದರ್ಭದಲ್ಲಿ ದೇಣಿಗೆಯಲ್ಲಿ, ಚಿನ್ನ ಬೆಳ್ಳಿ ಸಂಗ್ರಹದಲ್ಲಿ ಎಲ್ಲ ದ್ರೋಹ ಮಾಡಿದ್ರಿ. ಮುಂಚೆನೇ 30 ವರ್ಷಗಳ ಹಿಂದೆನೇ ಸಂಗ್ರಹ ಮಾಡಿದಂಥ ಹಣವನ್ನು ತಿಂದು ತೇಗಿಬಿಟ್ಟು 19ರಿಂದ 22ರಲ್ಲಿ ಮತ್ತೆ ಹಣ ಸಂಗ್ರಹ ಮಾಡಿ ಅದು ಸಾಲದು ಅಂತ ಹೇಳಿ ಲೇಟೆಸ್ಟ್ ಸುದ್ದಿ ನೆನ್ನೆ ಮೊನ್ನೆಯಿಂದ ಬರ್ತಾ ಇದೆ. ಏನೋ ಎಂಥದೋ ಕೋಡ್ ಬರ್ತದಲ್ಲ ಸರ್, ಈಗ ಕ್ಯೂ ಆರ್ ಕೋಡನ್ನು ಹಾಕಿ ಅದು ಹಣ ಅವ್ರ ಪರ್ಸನಲ್ ಅಕೌಂಟ್ಗೆ ಹೋಗ್ತಿತ್ತು. ಅಂದರೆ ಇನ್ನೆಂಥ ನೀಚರ್ರಿ. ನೀಚ ಅಂತ ಹೇಳಿದರೆ ಅದಕ್ಕಿಂತ ಕೊನೆ ಶಬ್ದ ಬೇರೆ ಇನ್ನಿಲ್ಲ ಅಂತ. ನೀಚರಲ್ಲಿ ನೀಚರು, ಅಧಮರಲ್ಲಿ ಅಧಮರು ಯಾರು ಅಂದರೆ RSSನವರು. ಯಾಕೆ ಅಂತ ಹೇಳಿದರೆ RSS ಅಲ್ಲಿ ಮಂದಿರದ ಒಳಗಡೆ ಕೆಲಸ ಮಾಡೋರು ಎಲ್ಲರೂ ಬಹುತೇಕ ಸಂಘದ ಹಿನ್ನೆಲೆಯವರು. ನಂಬರ್ 1. ನಂಬರ್ 2, ಅವರೆಲ್ಲರೂ ಕೂಡ ಮೇಲ್ವರ್ಗದವರು. ನಂಬರ್ 3, ಅಲ್ಲಿ ಆ ರಾಮ ಮಂದಿರದ ಪ್ರತಿಯೊಂದು ಇಂಚನ್ನು ಗಮನಿಸ್ಲಿಕ್ಕೋಸ್ಕರ CCTV ಇದೆ. ಅದರ ಎದುರುಗಡೆ ಕದ್ದವರು, ಲೂಟಿ ಮಾಡಿದವರು. ಅಂದರೆ ನೀವಿಲ್ಲಿ ಯೋಚನೆ ಮಾಡಿ, ಎಲ್ಲೂ ಏನು ಇಲ್ಲದೆ ಇರುವಂತಹ ಯಾರೋ ಹೇಳಿದ್ದನ್ನು, ಯಾರೋ ಕೊಟ್ಟಿದ್ದನ್ನು ನಂಬಿಕೆಯಿಂದ ಕೊಟ್ಟು ಕಳಿಸ್ತಾ ಇದ್ರಲ್ಲ. ನಾನು RSSನವನು ಅಂತಾರೆ, ನಿಮ್ಮದು ನಮ್ಮದು ಪರಿಚಯ ಇಲ್ಲ, ಇಂಥವ್ರು ಹೇಳಿದ್ದಾರೆ ಇಷ್ಟು ಗಂಟೆಗೆ ಇಲ್ಲಿ ಸಿಕ್ಕಿದ್ರು, ನಿಮಗೆ ಗೊತ್ತಿರುತ್ತೆ ಅವ್ರು ಇಷ್ಟು ಗಂಟೆಗೆ ಇಲ್ಲಿ ಹೋಗಿದ್ರು ಅಂತ ಅವ್ರು ಹೇಳಿದ್ದಾರೆ. ಅಷ್ಟರ ಮೇಲೆ ನನ್ನನ್ನು ನಂಬಿ ನನಗೆಲ್ಲ ಕೊಡ್ತಿದ್ರಲ್ಲ. ಇಂತಹ ನಂಬಿಕೆ ದ್ರೋಹ ಮಾಡಿ ಇಡೀ ದೇಶದ ಜನತೆಗೆ ದ್ರೋಹ ಬಗೆದ್ರಲ್ಲ. ಇಂತಹ ದ್ರೋಹಕ್ಕೆ ಮುಖ್ಯಸ್ಥರು ಯಾರು ಅಂದರೆ RSSನ ಉತ್ತಮ, ಸರ್ವೋತ್ತಮ, ಸರ್ವಶ್ರೇಷ್ಠ, ಆಕಾಶದಿಂದ ಅಂದರೆ ಆಕಾಶ ಅಲ್ಲ,
ದೇವಲೋಕದಿಂದ ಧರೆಗಿಳಿದ ದೇವಮಾನವ ಯಾರಪ್ಪ ಅದು? ಮೋದಿ. ಯಾಕೆ ಅಂತ ಹೇಳಿದರೆ ಮೋದಿ ನಂತರ ಯೋಗಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಬಿಟ್ಟರೆ ಬೇರೆ ಜಗತ್ತಿನಲ್ಲಿ ಬೇರೆ ದೇವರೇ ಇಲ್ಲ ಅಂತ ನಂಬಿರುವಂತಹ RSSನ ಸ್ವಯಂ ಸೇವಕರಿದ್ದಾರಲ್ಲ, ಆ ಮೋದಿ ಇವತ್ತಿನವರೆಗೆ ರಾಮ ಮಂದಿರದಲ್ಲಿ ಆಗಿರುವಂತಹ ಅನಾಹುತಕ್ಕೆ, ಅಕ್ರಮಕ್ಕೆ, ಅನ್ಯಾಯಕ್ಕೆ, ಹುಂಡಿಗೆ ಕನ್ನ ಹಾಕಿರುವಂಥದ್ದಕ್ಕೆ, ಆ ರಾಮನ ಹೆಸರಿಗೆ ಬಂದಿರುವಂಥ ಕಳಂಕದಕ್ಕೆ ಅದನ್ನು ಏನಾದರೂ ದೂರ ಮಾಡಲಿಕ್ಕಾಗಲಿ, ಅಥವಾ ಇದನ್ನು ತನಿಖೆ ಮಾಡ್ತೀನಿ ಅಂತ ಆಗಲಿ, ರಾಮನಿಗೆ ನ್ಯಾಯ ಕೊಡೋಣ ಅಂತ ಆಗಲಿ, ಏನಾದರೂ ಒಂದು ಶಬ್ದ, ಒಂದೇ ಒಂದು ಶಬ್ದ ಬಾಯಿ ಬಿಟ್ಟಿದ್ದಾರಾ? ಬಿಟ್ಟಿಲ್ಲ. ಹಾಗಿದ್ರೆ ಮೋದಿ ಯಾರ ಕಾರಣದಿಂದಾಗಿ ಪ್ರಧಾನಿಯಾದರು? RSS ಕಾರಣದಿಂದ. ಯಾವ ಹೆಸರಿನಲ್ಲಾದರೂ? ರಾಮನ ಹೆಸರಿನಲ್ಲಿ, ಧರ್ಮದ ಹಿಂದೂ ರಾಷ್ಟ್ರದ ಹೆಸರಲ್ಲಿ. ಹಾಗಿದ್ರೆ ನೀವು ಮಾಡಿದ್ದೇನು? ಹಾಗಿದ್ದಾಗ ಇಡೀ ದೇಶದ ಸಾಮಾನ್ಯ ನಾಗರಿಕನು ಇದನ್ನು ಧಿಕ್ಕರಿಸ್ತಿರ ಇದ್ದರೆ ಧರ್ಮ ಅಂತೂ ಉಳಿಯಲ್ಲ, ಅಧರ್ಮವೇ ತಾಂಡವಾಡೋದು. ಇದೆಲ್ಲವೂ ಏನು? ಅಧರ್ಮ, ಅನ್ಯಾಯ, ಅನೀತಿ, ಅಕ್ರಮ, ಭ್ರಷ್ಟಾಚಾರ. ಈ ಎಲ್ಲದಕ್ಕೂ ಮತ್ತೊಂದು ಹೆಸರೇ RSS. ಓಕೆ, ಕೊನೆ ಪ್ರಶ್ನೆ. ಸೊ ನಿಮ್ಮ ಗುರಿ ಏನು? RSS ವಿಚಾರವಾಗಿ ಇಷ್ಟೆಲ್ಲ ಹೋರಾಟ ನಡೆಸ್ತಿದ್ದೀರಿ, ಇಷ್ಟೆಲ್ಲ ಜನರ ಮುಂದೆ ಬರ್ತಾ ಇದ್ದೀರಿ, ರಿಸ್ಕ್ ತಗೊಂಡಿದ್ದೀರಿ, ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡಿದ್ದೀರಿ. ಇಷ್ಟು ರಿಸ್ಕುಗಳ ನಡುವೆ, ಅಪಾಯಗಳ ನಡುವೆ ನೀವೇನೋ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡೋಕೆ ಹೊರಟಿದ್ದೀರಲ್ಲ, ನಿಮ್ಮ ಗುರಿ ಏನು? ಕೊನೆ ಪ್ರಶ್ನೆ. ನಾನು ಪ್ರಾರಂಭದ ದಿನಗಳಲ್ಲಿ ನಾನು ಅಂದ್ಕೊಂಡಿದ್ದು ಏನಕ್ಕೆ ಅಂದರೆ, ನಾನು ಯುವಕನ ಆದ ನಂತರ ನನ್ನ 25ನೇ ವಯಸ್ಸಿನಲ್ಲಿ ನಾನು ಸಂಘದ ಪ್ರಚಾರಕನಾದೆ. ಪ್ರಚಾರಕನಾದ 4-5 ವರ್ಷಕ್ಕೆ ಅಲ್ಲಿರುವಂಥ ಅನ್ಯಾಯಗಳು, ಅನೀತಿಗಳು ಗೊತ್ತಾಯಿತು. ಆಗಾಗಲೇ ನಂದು ಒಂದಷ್ಟು ಯೌವನ ಹೊರಟೋಗಿತ್ತು. ಆದರೆ ಯೌವನ ವಾಪಸ್ ಸಿಗದಿರ ಇದ್ದರೂ ಪ್ರೌಢಾವಸ್ಥೆಯಲ್ಲಾದರೂ ನನ್ನ ಬದುಕು ಕಟ್ಕೊಳ್ಳುವಂಥದ್ದು ನಾನು ಮಾಡಿಕೊಂಡೆ. ಇದು ನನ್ನ ಆಗಿನ ಪರಿಸ್ಥಿತಿ ಅಂತೇಳಿ ನಾನು ಅನ್ಕೊತಾ ಇದ್ದೀನಿ. ನನ್ನ ಜೊತೆಯಲ್ಲಿರುವಂಥ ಒಂದು 10 ಜನ ಇದಕ್ಕೆ ಹನುಮೇಗೌಡ ನೀವು ಮಾಡಿದ್ದು, ನಾನು ಮಾಡಿದ್ದು ಒಳ್ಳೆ ಟೈಮಿಗೆ ನಾವು ನಿರ್ಣಯ ತೊಗೊಂಡ್ವಿ ಅಂತ ಹೇಳಿದರು. ಆದರೆ RSSನವರ ಮಾತನ್ನು ಕೇಳಿಕೊಂಡು, ಅವರ ಮಾತನ್ನು ನಂಬಿ, ಅವರ ಕತೆಗಳನ್ನು ಕೇಳಿ, ಅವರ ಧರ್ಮನಿಷ್ಠೆ ಇದನ್ನೆಲ್ಲವನ್ನು ಕೇಳಿ, ಶಿಸ್ತನ್ನು ಕೇಳಿ ಲಕ್ಷಾಂತರ ಜನ ತಮ್ಮ ಜೀವನವನ್ನು, ತಮ್ಮ ಯೌವನವನ್ನು, ಮರಳಿ ಸಿಗಲಾಗದಂಥ ಯೌವನವನ್ನು ಕಳ್ಕೊತಾ ಇದ್ದಾರಲ್ಲ, ಆ ಬಿಸಿ ರಕ್ತವನ್ನು ಕಳ್ಕೊತಾ ಇದ್ದಾರಲ್ಲ. ನಾನು ಹೆಚ್ಚು ಓದಿಲ್ಲ. ಯಾಕೆ ನನಗೆ ಹೆಚ್ಚು ಬುದ್ಧಿವಂತ ಇಲ್ಲ ಅಂತ ಹೇಳಿದರೆ, ನಾನು SSLC ಓದಿದ್ದೆ ಕಷ್ಟಪಟ್ಕೊಂಡು. RSSನ ಇದರಲ್ಲಿ ಮನೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ, ಕೆಲಸ ಮಾಡಬೇಕು ಇಲ್ಲ ಓದಬೇಕು ಅಂತ. ಆಟ ಆಡ್ತಾ ಇದ್ದಿದ್ದರಿಂದ ಕೆಲಸ ಹೆಚ್ಚಾಗ್ತಿತ್ತು, ಕೆಲಸ ಹೆಚ್ಚಾಗ್ತಾ ಇದ್ದರಿಂದ ಕೆಲಸನೂ ಮಾಡಬೇಕು, ಶಾಖೆಗೆ ಹೋಗಬೇಕು. ಹಾಗಾಗಿ ನಾನು ಹೆಚ್ಚು ಓದಲಿಕ್ಕಾಗಲಿಲ್ಲ. ಹಾಗೆ RSSನಲ್ಲಿ ಒಂದಷ್ಟು ಜನ ಯೌವನದಲ್ಲಿ ತೊಡಗಿಸ್ಕೊಂತಾರಲ್ಲ, ಅವರ ವಿದ್ಯೆ ಹಾಳಾಗುತ್ತೆ, ಅವರ ಬುದ್ಧಿವಂತಿಕೆ ಹಾಳಾಗುತ್ತೆ. ಅವರ ಯೌವನದ ಅಂದರೆ ಯಾವಾಗ ಗಳಿಸ್ಬೇಕಲ್ಲ, ಅರ್ನ್ ಆ್ಯಂಡ್ ಲರ್ನ್, ಗಳಿಸ್ಬೇಕು ಮತ್ತು ಕಲಿಬೇಕು. ಆ ಯೌವನ ಹೋದ್ಮೇಲೆ ಮತ್ತೆ ಕಳಿಸ್ಲಿಕ್ಕಾಗಲ್ಲ. ಅಂತಹ ಯೌವನ ಅವರು ಹಾಳು ಮಾಡ್ಕೋಬಾರ್ದು ಅನ್ನೋದಾದರೆ ನನ್ನ ವಿಚಾರ ಜನರಿಗೆ ತಲುಪಬೇಕು. ಆ ಜನರಿಗೆ ತಲುಪಲಿ ಅನ್ನೋಂಥ ಕಾರಣಕ್ಕೋಸ್ಕರ 10 ನಿಮ್ಮಂಥವ್ರು TVಗೆ ನಾನು ಹೋಗೋದು ನಿಜ. ಆದರೆ ಇವತ್ತಿನವರೆಗೆ ಯಾರಿಂದನೂ ನಾನು ಏನನ್ನೂ ಅಪೇಕ್ಷೆ ಪಟ್ಟಿಲ್ಲ. ಅದಕ್ಕಿಂತಲೂ ಹೆಚ್ಚು ನನಗೇನೋ ಕೀರ್ತಿ ಬೇಕು, ನನಗೆ ಆ ಕೀರ್ತಿ ಸಿಗಲಿ, ಅಥವಾ ನಾನು ಇಂಥವ್ರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದೆ, ನನ್ನ ವಿಚಾರವನ್ನು ಇಂಥವ್ರು ಒಪ್ಕೊಂಡ್ರು ಅಂತ ಒಂದೇ ಒಂದು ಫೋಟೋವನ್ನು ನಾನು ಇವತ್ತಿನವರೆಗೆ ಹಂಚ್ಕೊಂಡಿಲ್ಲ. ಎಲ್ಲನ ಇದ್ದರೆ ತೋರಿಸಿ. ಎಕ್ಸೆಪ್ಟ್ ರಾಹುಲ್ ಗಾಂಧಿ ಜೊತೆಯಲ್ಲಿ ಪುಸ್ತಕ ಬಿಡುಗಡೆದು. ಆ ಪುಸ್ತಕ ಬಿಡುಗಡೆದು ಯಾಕೆ ಹಂಚ್ಕೊಂಡೆ ಅಂತಂದರೆ, ಇದೊಂದು ರಾಷ್ಟ್ರೀಯ ವಿಚಾರ, ರಾಷ್ಟ್ರೀಯ ಚರ್ಚೆ ಆಗಬೇಕು. ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ಪುಸ್ತಕ ಬಿಡುಗಡೆಯ ಒಂದು ಕಾರ್ಯಕ್ರಮದ ಫೋಟೋ ಬಿಟ್ಟರೆ ಇನ್ನು ಯಾರ ಜೊತೆಯ ಯಾವುದೇ ಫೋಟೋವನ್ನು ನಾನು ಹಂಚ್ಕೊಳ್ಳಿಲ್ಲ. ಅಕಸ್ಮಾತ್ ನನ್ನ ಹೆಸರು ಕೀರ್ತಿ ಬೇಕು ಅನ್ನೋಂಗಿದ್ದಿದ್ರೆ ಇದೆಲ್ಲ ಹಂಚ್ಕೋಬೋದಿತ್ತು. ಆದರೆ ಯುವಕರ ರಕ್ಷಣೆ, ಯುವಕರ ಜೀವನ ಅತ್ಯಂತ ಅಮೂಲ್ಯವಾದ ಜೀವನ, ಅವರ ಜೀವನವನ್ನು ಉಳಿಸ್ಬೇಕು, ಆ ಯೌವನವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಬೇಕು ಅನ್ನೋಂಥ ಏಕಮಾತ್ರ ಗುರಿ ಇತ್ತು. ಈಗ ಈ 4-5 ವರ್ಷಗಳಿಂದ ಈಚೆಗೆ ಇವತ್ತು ದೇಶ ಉಳಿಬೇಕು ಅನ್ನೋದಾದರೆ, ಈ ಏನು ಸತ್ಯನಾಶ ಮಾಡ್ತಾ ಇರುವಂಥ RSS ಸುಳ್ಳರ ಇವರ ಸರ್ವನಾಶ ಆಗಬೇಕಾಗಿದೆ ಅನ್ನೋಂಥ ದಿಕ್ಕಿನಲ್ಲಿ ನನ್ನ ಪ್ರಾಣದ ಹಂಗನ್ನು ತೊರೆದು ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಇರ್ತೀನೋ ಗೊತ್ತಿಲ್ಲ. ಹಳ್ಳಿ ಹಳ್ಳಿ, ಗಲ್ಲಿ ಗಲ್ಲಿ, ಎಲ್ಲ ಕಡೆಗೂ ಇವತ್ತು RSS ಅಥವಾ BJPಯ ಅಥವಾ ಸಂಘ ಪರಿವಾರದ ಏನು ವಿಚಾರಕ್ಕೆ ಮತ್ತೇರಿಸಿಕೊಂಡಂತಹ, ಅಮಲೇರಿಸಿಕೊಂಡಂಥ ವ್ಯಕ್ತಿಗಳಿದ್ದಾರೆ. ಆದರೂ ಸರ್ಕಾರಕ್ಕೆ ನಾನು ನಿರಂತರವಾಗಿ ನನ್ನ ಮನವಿಗಳನ್ನು ಕೊಡ್ತಾ ಇದ್ದೀನಿ. ಈಗ ಹೊಸ ಗೃಹ ಸಚಿವರು ಬಂದಿದ್ದಾರೆ, ಅವರು ಒಂದು 5-6 ತಿಂಗಳಿಂದ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನೂ ರಕ್ಷಣೆ ಕೊಟ್ಟಿಲ್ಲ. ಈಗ ಬಂದು 1 ತಿಂಗಳಾಯಿತು, ಈಗಲೂ 2-3 ಸಾರಿ ಭರವಸೆ ಕೊಟ್ಟಿದ್ದಾರೆ, ಇನ್ನೂ ರಕ್ಷಣೆ ಸಿಕ್ಕಿಲ್ಲ. ಗೊತ್ತಿಲ್ಲ, ಅವರ ರಕ್ಷಣೆಗೆ ಒಂದು ಕಾನೂನು,
ನನ್ನ ರಕ್ಷಣೆಗೆ ಮತ್ತೊಂದು ಕಾನೂನು ಇದೆಯಾ ಅನ್ನೋ ಗೊತ್ತಿಲ್ಲ. ಅವರೇ ಹೇಳ್ತಾರೋ ಶಬ್ದ, ನಿಮ್ಗೊಂದು ಕಾನೂನ ನಮಗೊಂದು ಕಾನೂನು ಅಂತ ಹೇಳ್ತಾರೆ. ಆದರೆ ಅವರಿಗೆ ಬೆದರಿಕೆ ಬಂದ ತಕ್ಷಣ ಅವ್ರದ್ದು ಭದ್ರತೆ ಹೆಚ್ಚಾಯಿತು. ನನಗೆ ಬೆದರಿಕೆ ಇದ್ದರೂ ಕೂಡ ನನಗಿನ್ನೂ ರಕ್ಷಣೆ ಸಿಕ್ಕಿಲ್ಲ, ಗೊತ್ತಿಲ್ಲ. ಆದರೆ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಓಕೆ. ಸೊ ಇದಿಷ್ಟು RSS ಅನ್ನುವಂತಹ ಗುಂಪಿನಲ್ಲಿ ಸುಮಾರು 40 ವರ್ಷ ಸವೆದಂತಹ ಹನುಮೇಗೌಡರ ಅನುಭವದ ಮಾತು, ಮತ್ತು ಇವತ್ತು ಅದರ ವಿರುದ್ಧ RSS ಅನ್ನುವಂತಹ ಗುಂಪಿನ ವಿರುದ್ಧ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ತೊಡೆ ತಟ್ಟಿ ನಿಂತಿದ್ದಾರೆ. ಅಲ್ಲಿ ನಡೀತಾ ಇರುವಂಥದ್ದು, ಅದರ ಮನಸ್ಥಿತಿ, ಅದನ್ನೆಲ್ಲವನ್ನು ಸಹ ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮದಲ್ಲೂ ಸಹ ಸಾಕಷ್ಟು ವಿಚಾರಗಳನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಆ ಎಲ್ಲ ಅಂಶಗಳಿಗಾಗಿ ಮತ್ತು ಅವರ ಮಾತುಗಳಿಗಾಗಿ ಚಾನಲ್ ಪರವಾಗಿ ಮತ್ತು ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಶೇಷ ಸಂದರ್ಶನ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗವರಪು.